ಇವಾಗ ಆ ಫಸ್ಟ್ ಸಾಂಗಲ್ಲಿ ಇಷ್ಟು ಮೆಮೊರೀಸ್ ಇದೆಲ್ಲ, ಆ ಒಂದು ಲೈನ್ ಬೇಕಲ್ಲ ನಮಗೆ? 100%. ಪಾಗಲ್ಲಾಗ್ಬಿಟ್ಟೆವು ನೀ ನಿನ್ನ ನೋಡಿ, ನಿನ್ನ ಹೆಸರು ಕೇಳೆ ನಿಂತ್ಕೊಂತದೆ ನರ ನಾಡಿ, ನೀ ಕೊಟ್ಟಿರು ಪಡಿಡಿ ನಾ ಬಂದೆ ಓಡಿ ಓಡಿ, ಬಾಬಾರೆ ನನ್ನ ಲೇಡಿ ಆಗೋಣ ಮಮ್ಮಿ ಡಾಡಿ, ಚಿಲಕ ಸುಲಭ ಎಳಕ ಬಾ ಬೇಗನೆ ಇನ್ನು ಹತ್ತಿರ, ಓನೆ 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 ಚಿನ್ನ ಮುದ್ದು ಓನೆ 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 ಓನೆ. ಓಕೆ, ವಾವ್. ಮಿಕಾ ಸಿಂಗ್ ಕೂಡ ಇದೇ ಟೈಮಲ್ಲಿ ಅವರು ಕೂಡ ಕನ್ನಡದಲ್ಲಿ ಹಾಡಿರುವಂಥದ್ದು ಅಲ್ವಾ? ನೋಡಿ, ನನ್ನ ಡೆಬ್ಯೂ ಮಿಕಾ ಸಿಂಗ್ ಡೆಬ್ಯೂ ಒಟ್ಟಿಗೆ ಆಯ್ತು. ಇವಾಗ ಮಿಕಾ ಸಿಂಗ್ ಅಂತ ಹೇಳಿ ಬಂದಾಗ ನಮಗೆ ಅವ್ರ ಸಾಂಗು ಕೂಡ ಸಿಕ್ಕಾಪಟ್ಟೆ ಫೇಮಸ್. ಸಂಗೀತ ಅವರು ಅಂತ ಬಂದಾಗ ಅವ್ರದೇ ಹಾದಿಯಲ್ಲಿ ಹೋಗ್ತಾ ಇರುವಂಥದ್ದು. ಇವಾಗ ಓನೆ ಓನೆ ಸಾಂಗ್ ಸೂಪರ್ ಹಿಟ್ ಆಯ್ತು. ಸೊ ಅದ್ರಲ್ಲಿ ಒಂದು ಬೇರೆ ರೀತಿ ಫೇಮ್ ಸಿಕ್ತು. ಎಲ್ಲೋ ಸ್ವಲ್ಪ ಓನೆ ಓನೆ ಸಾಂಗ್ ಆದ್ಮೇಲೆ ಗ್ಯಾಪ್ ಸಿಕ್ತು ಅಂತ ಹೇಳಿ ಅನ್ಸ್ತಾ ನಿಮ್ಗೆ? ಖಂಡಿತ. ಏನಾಗುತ್ತೆ ಗೊತ್ತಾ, ಎಸ್ಪೆಷಲಿ ನಾನು ಮುಂಚೆಯಿಂದನೂ ಪ್ಲೇ ಬ್ಯಾಕ್ ಸಿಂಗರ್ ಆಗಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಆಯ್ತಾ, ಮೈ ಏಮ್ ವಾಸ್ ದಟ್ ನಾನು ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು, ಸಿನಿಮಾದಲ್ಲಿ ಹಾಡಬೇಕು ಅಂತ. ಸೊ ನನಗೆ ಓನೆ ಓನೆ ಫಸ್ಟ್ ಸಾಂಗ್, ದೊಡ್ಡ ಬ್ಯಾನರು, ದೊಡ್ಡ ಮ್ಯೂಸಿಕ್ ಡೈರೆಕ್ಟರು, ಸೂಪರ್ ಹಿಟ್ ಆಗೋಯ್ತು ಫಿಲ್ಮು. ಶರಣ್ ಅವ್ರಿಗೆ ದಟ್ ವಾಸ್ ಇಸ್ ಟರ್ನಿಂಗ್ ಪಾಯಿಂಟ್. ಆ ಸಿನಿಮಾದಲ್ಲಿ ಕೆಲಸ ಮಾಡಿದ ಪ್ರತಿಯೊಬ್ಬರಿಗೂ ಫೇಮ್ ತುಂಬಾ ತುಂಬಾ ಫೇಮ್ ಸಿಕ್ತು. ಸೊ ನ್ಯಾಚುರಲಿ ನನಗೆ ಆ ಹಾಡು ಸಿಕ್ಕಿದಾಗ ಐ ವಾಸ್ ಲೈಕ್, ಮುಗೀತು ನಂದು ಸೆಟ್, ನನ್ನ ಕರಿಯರ್ ಸೆಟ್ ಆಗೋಯ್ತು. ಇನ್ನು ನಾನೇನಿದ್ರು ನೆಕ್ಸ್ಟ್ ಹಾಡ್ತಾನೆ BMW ಅಲ್ಲೇ ಬರೋದು, ಬಾಡಿ ಗಾರ್ಡ್ಸ್ ಇಟ್ಕೊಂಡೇ ಬರೋದು ರೇಂಜ್ಗೆ ಅಷ್ಟು ಫೇಮಸ್ ಆಯ್ತು ಆ ಸಾಂಗು.